ದುರಂತ ನಡೆದಂಥ ಸ್ಥಳದ 2-3 ಕಿಲೋಮೀಟರ್ ದೂರದ ದೃಶ್ಯ. 20 ನಿಮಿಷದ ಮುಂಚಿನ ವಿಡಿಯೋದಲ್ಲಿ ಆತ ಡ್ರೈವಿಂಗ್ ಮಾಡ್ತಿದ್ದಂಥ ರೀತಿ ಕೂಡ ಸ್ವಲ್ಪ ಸಂಶಯಾಸ್ಪದವಾಗಿದೆ. ಪೆಟ್ರೋಲ್ ಬಂಕ್ನಲ್ಲೇ ಬೇಜವಾಬ್ದಾರಿಯಿಂದ ಸ್ಟ್ಯಾಂಡ್ ಇರುತ್ತೆ, ಸ್ಟ್ಯಾಂಡನ್ನು ಹಾಗೆ ರೊಟೇಟ್ ಮಾಡಿ ತಿರುಗಿಸ್ತಾನೆ ಸೈಡ್ ಸ್ಟ್ಯಾಂಡ್ ಇರುವಾಗನೇ. ಅದಾದಮೇಲೆ ಆತ ಅಲ್ಲಿಂದ ಮೂವ್ ಮಾಡಬೇಕಾದ್ರೂ ಕೂಡ ಆತನ ಬೈಕ್ ರೈಡಿಂಗ್ನಲ್ಲಿ ಅಂಥ ಪರ್ಫೆಕ್ಷನ್ ಕಾಣ್ತಾ ಇರಲಿಲ್ಲ. ಪೆಟ್ರೋಲ್ ಬಂಕ್ನಲ್ಲಿ ಸ್ವಲ್ಪ ಸ್ಟಂಟ್ ಮಾಡಿರೋದು ಅಥವಾ ಸ್ಲಿಪ್ ಆಗಿರೋದು ಅಂಥದ್ದೇನೋ ಆಗಿದೆ. ಸ್ಟಂಟ್ ಮಾಡಲು ಹೋಗಿ ರಾತ್ರಿ ಬಸ್ ಡಿಕ್ಕಿ ಆಗಿರುವಂಥ ಶಂಕೆ ಕೂಡ ಇದೆ. ಕಪ್ಪು ಬಣ್ಣದ ಪಲ್ಸರ್ ಬೈಕ್ ಚಾಲನೆ ಮಾಡ್ತಿದ್ದಂಥ ಶಿವಶಂಕರ್, ನೀವೀಗ ನೋಡ್ಬೋದು ಶಿವಶಂಕರ್ ಇದೇ ಬೈಕಲ್ಲಿ ಸಿಕ್ಕಿದ್ದು ಬಸ್ನಾಡಿಗೆ. ಬಟ್ ಇಲ್ಲಿ ಬರಬೇಕಾದ್ರೂ ಕೂಡ ಸೈಡ್ ಸ್ಟ್ಯಾಂಡ್ ಹಾಕಿರುತ್ತೆ, ಹಾಗೆ ಹಿಂದಿನಿಂದ ಹಿಡಿದು ಟರ್ನ್ ಮಾಡ್ತಾನೆ. ಅದಾದಮೇಲೆ ಕೂರುವಂಥದ್ದು ಕೂಡ ನಾವು ನೋಡ್ಬೋದು. ನೋಡಿ, ಅಲ್ಲಿಂದ ಹೋಗಬೇಕಾದ್ರೂ ಕೂಡ ಬ್ಯಾಕ್ ಟೈರ್ ಸ್ಲಿಪ್ ಆಗುತ್ತೆ. ಎಲ್ರಿಗೂ ಕೂಡ ಆಶ್ಚರ್ಯದ ವಿಚಾರ ಅಂತಂದರೆ ಇವನು 3 ಗಂಟೆ ಹೊತ್ತಿಗೆ ಬೈಕಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದ, ಏನು ಬಂದು ಬಸ್ ಅಡಿಗೆ ಸಿಗಬೇಕಾ ಅನ್ನೋ ರೀತಿಯಾಗಿತ್ತು. ನೋಡಿ, ಪೆಟ್ರೋಲ್ ಬಂಕಿಗೆ ಬರುವಂಥ ದೃಶ್ಯ ಇದು. ಸೈಡ್ ಸ್ಟ್ಯಾಂಡ್ ಇರಬೇಕಾದ್ರೆ ಅದನ್ನು ಕಂಪ್ಲೀಟ್ 180 ಡಿಗ್ರಿ ಟರ್ನ್ ಮಾಡಿ, ಅದಾದಮೇಲೆ ಆತ ಅಲ್ಲಿಂದ ಬೈಕನ್ನು ರೈಸ್ ಮಾಡಿ ಮೂವ್ ಮಾಡಬೇಕಾದ್ರೆ ಸ್ಲಿಪ್ ಆಗುತ್ತೆ, ಜಾರುತ್ತೆ. ಯಾಕಂದರೆ ಈ ಭಾಗದಲ್ಲಿ ಮಳೆ ಬರ್ತಾ ಇತ್ತು, ಆ ಸಂದರ್ಭದಲ್ಲಿ ಮಳೆ ಇತ್ತು. ನೀವು ಕೆಲವೊಂದು ಫುಟೇಜ್ಗಳನ್ನು ಗಮನಿಸಿದ್ರೆ ಮೊಬೈಲ್ ರೆಕಾರ್ಡಿಂಗ್ಗಳನ್ನು, ಬಸ್ ಅಪಘಾತ ಆಗಬೇಕಾದ್ರೂ ಕೂಡ ಮಳೆ ಬರ್ತಾ ಇತ್ತಲ್ಲಿ.